110 ವರ್ಷ ಬದುಕಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಎಲ್ಲ ಟೆಕ್ನಾಲಜಿ ಇದೆ, ಕರೆಕ್ಟ್ ಅಲ್ವಾ? ಅಷ್ಟು ಟೆಕ್ನಾಲಜಿ ಇದ್ದಾಗ ಏಜ್ ಜಾಸ್ತಿ ತಾನೇ ಆಗಬೇಕು. 110 ಇದ್ದು 130, 140, 150 ಹೋಗ್ಬೇಕಾಗಿತ್ತು, ಕರೆಕ್ಟ್ ಅಲ್ವಾ? ಬಟ್ ಇವತ್ತು ಏಜ್ ಎಷ್ಟಕ್ಕಾಗಿದೆ? 60, 70 ಬದುಕಿದ್ರೆ ಸಾಕು. ಅಂದರೆ ಆರಾಮಾಗಿ ಜೀವನ ಪಡ್ಕೊಂಡು ಒಂದು 70 ವರ್ಷ ಬದುಕಿದ್ರೆ ಆಮೇಲೆ ಸಾಕು ಅನ್ಸುತ್ತೆ. ಇವತ್ತು ನೋಡಿ, ಹಿಂದಿನ ಕಾಲದಲ್ಲಿ ಡಯಾಲಿಸಿಸ್ ಅನ್ನೋದು ಗೊತ್ತೇ ಇರಲಿಲ್ಲ. ಇವತ್ತು 4 ವರ್ಷ ಮಕ್ಕಳಿಗೆ ಡಯಾಲಿಸಿಸ್ ಮಾಡ್ತಾರೆ. 2 ವರ್ಷ ಮಕ್ಕಳಿಗೆ ಶುಗರ್ ಇದೆ. ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಆಹಾರ. ಒಂದು ಆಹಾರ, ಎರಡನೇದು ಗಾಳಿ, ಮೂರನೇದು ನೀರು. ಈ ಮೂರನ್ನೂ ಸರಿ ಮಾಡಿದ್ರೆ ಮತ್ತೆ ಯಥಾಸ್ಥಿತಿಗೆ ಹೋಗ್ಬೋದು. ನಾವು ಏನು 110 ವರ್ಷ 120 ವರ್ಷ ಬದುಕ್ತಾ ಇದ್ರು ಅದೇ ರೇಂಜಿಗೆ ಮತ್ತೆ ನಾವು ಕಾಲಿಡಬಹುದು. ಬಟ್ ಸರಿ ಮಾಡಕ್ ಸಾಧ್ಯ ಇದೆಯಾ? ಇದೆ. ಬಟ್ ಈಗಲೂ ಮನಸ್ಸು ಮಾಡಿದ್ರೆ, ಎಲ್ಲರೂ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಮತ್ತೆ ಅದೇ ರೇಂಜಿಗೆ ಹೋಗ್ಬೋದು. ಹೋಗೋಕ್ಕಾಗಲ್ಲ ಅಂತೇನಿಲ್ಲ. ಯಾಕೆಂದ್ರೆ ಒಂದು ಆಹಾರನ ಸರಿ ಮಾಡಬೇಕಾದ್ರೆ ನಾವು ಒಂದು ನ್ಯಾಚುರಲ್ ಆಗಿ ಬೆಳಿಬೇಕಾಗುತ್ತೆ. ನೀರನ್ನ ಅದೊಂದು ಸರಿ ಮಾಡಿದ್ರೆ ನೀರು ಸರಿ ಹೋಗುತ್ತೆ. ನೀರು ಸರಿ ಹೋಯ್ತಂದ್ರೆ ಗಾಳಿನೂ ಸರಿ ಹೋಗುತ್ತೆ. ಈ ಮೂರು ಸರಿ ಹೋದ್ರೆ ಮತ್ತೆ ಆರೋಗ್ಯ ಮತ್ತೆ 110, 120 ವರ್ಷಕ್ಕೆ ಹೋಗ್ಬೋದು. ಬಟ್ ಈಗ ಒಂದು ಟೆಕ್ನಾಲಜಿ ಬಂದಿದೆ. ಆ ಒಂದು ಟೆಕ್ನಾಲಜಿ ಹೇಗಿದೆ ಅಂದ್ರೆ 7 ಸೆಕೆಂಡಲ್ಲಿ ಯಾವುದನ್ನು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಆ ಒಂದು ಟೆಕ್ನಾಲಜಿ ಬಂದಿದೆ. ಆ ಒಂದು ಟೆಕ್ನಾಲಜಿ ತಿಳ್ಕೊಳ್ಳೋಕೆ ನೀವೆಲ್ಲ ಬಂದಿರ್ತಕ್ಕಂಥದ್ದು. ಆ ಒಂದು ಟೆಕ್ನಾಲಜಿ ತಗೊಂಡ್ರೆ ರೈಟ್ ವೇ ಹೆಲ್ತ್ ಇಂಟೆನ್ಸಿವ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಈ ಒಂದು ಕಂಪನಿ ಇರ್ತಕ್ಕಂಥದ್ದು ಕೋಯಿಲ್ಪಟ್ಟಿ, ತಮಿಳುನಾಡು. ಅಲ್ಲಿ ಈ ಒಂದು ಪ್ರಾಡಕ್ಟ್ ಹೇಗೆ ಕೆಲಸ ಮಾಡುತ್ತಂದ್ರೆ, ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಕ್ಕಂಥ, ನಮ್ಮ ದೇಹದಲ್ಲಿ 7 ಚಕ್ರಾಸ್ ಇದೆಯಲ್ವಾ, 7 ಚಕ್ರಾಸ್ ಮೇಲೆ ಪರಿಣಾಮ ಬೀರಿ 7 ಚಕ್ರಾಸ್ ಆಕ್ಟಿವ್ ಆಗುತ್ತೆ. ನಮ್ಮ ಎಲ್ಲ ಆರ್ಗನ್ಸ್ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಯಾರಿಗೆ 7 ಚಕ್ರಾಸ್ ಆಕ್ಟಿವ್ ಆಗಿರುತ್ತೆ ಅಂದ್ರೆ, ಯೋಗ ಮಾಡ್ತಕ್ಕಂಥವ್ರಿಗೆ, ಧ್ಯಾನ ಮಾಡ್ತಕ್ಕಂಥವ್ರಿಗೆಲ್ಲ 7 ಚಕ್ರಾಸ್ ಆಕ್ಟಿವ್ ಆಗಿರುತ್ತೆ. ಇಲ್ಲ ದಿನಕ್ಕೆ ಒಂದು 100 ಕ್ಲಾಸ್ ಕೊಟ್ಟರು ಆರೋಗ್ಯ ಚೆನ್ನಾಗಿರುತ್ತೆ. ಅವಕಾಶ ಇದೆಯಾ? ಎಲ್ಲಿದೆ ಅವಕಾಶ? ಪಾರ್ಕಲ್ಲಿ ಕೊಡ್ತೀರಾ? ಕ್ಲಾಸ್ ಕೊಡಕ್ಕೆ ಸಾಧ್ಯ ಇದೆಯಾ? ಆಗಲ್ಲ. ರೋಡಲ್ಲಿ ನಡ್ಕೊಂಬರ್ತಾ ಆಗುತ್ತಾ? ಅಲ್ಲೂ ಆಗೋದಿಲ್ಲ. ಮನೇಲಿ ಕೂತ್ಕೊಂಡು ಕ್ಲಾಸ್ ಕೊಟ್ರೆ ಆಗುತ್ತಾ? ಚೆನ್ನಾಗಿರುತ್ತಾ? ಪಕ್ಕದ ಮನೇಲಿ ಇರೋಂತ ಏನಂತಾರೆ, ಇವತ್ತವರೆಗೂ ಚೆನ್ನಾಗೇ ಇದ್ವಿ, ಏನೋ ಕ್ಲಾಸ್ ಇಲ್ಲ, ನಾಳೆಯಿಂದ ಕ್ಲಾಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಪಕ್ಕದ ಮನೆಯವ್ರಿಗೆ ಏನಂತಾರೆ, ನಿನ್ನೆವರೆಗೂ ಚೆನ್ನಾಗಿದ್ರಪ್ಪ, ಪಾಪ ಇವತ್ತು ಏನಾಯ್ತು ಏನು ಅಂತಾರೆ. ಕರೆಕ್ಟ್ ಅಲ್ವಾ? ಬಟ್ ಆದರೆ ಒಂದು ಅವಕಾಶ ನಿಮಗಿದೆ. ಈ ಥರ ಒಂದು ಸಮಾರಂಭದಲ್ಲಿ ನೀವು ಎಷ್ಟು ಬೇಕಾದ್ರೆ ಕ್ಲಾಸ್ ಕೊಟ್ಟರು ಯಾರು ನಿಮಗೆ ಕಂಪನಿ ಸ್ಟಾರ್ಟ್ ಆಗಿ ಬಂದು 2020 ಸ್ಟಾರ್ಟ್ ಆಗುತ್ತೆ. 2020 ಡಿಸೆಂಬರ್ 3ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಕಂಪನಿ. ಅದಕ್ಕೆ ಮುಂಚೆನೇ ಪ್ರಾಡಕ್ಟ್ ಇತ್ತು. 2011 ಆ ಮುಪ್ಪು ಅಂತಕ್ಕಂಥ ಸಿಗುತ್ತೆ. ಅದನ್ನು R&D ಎಲ್ಲ ಕಂಪ್ಲೀಟ್ ಮಾಡಿ 2015ರಿಂದ ಪ್ರಾಡಕ್ಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸಿದ್ಧ ಡಾಕ್ಟ್ರು ಆ ವೈದ್ಯರಿಂದ ಪ್ರಾಡಕ್ಟ್ ಸಿಗುತ್ತೆ. ಬಟ್ 2020 ಏನು ಕೊರೋನಾ ಅಂತ ಸ್ಟಾರ್ಟ್ ಆಗಿ ಲಾಕ್ಡೌನ್ ಆಯಿತು, ಆ ಟೈಮಲ್ಲಿ ಈ ಒಂದು ಪ್ರಾಡಕ್ಟ್ ಎಲ್ಲರಿಗೂ ಹೋಗಿ ಸೇರಬೇಕು. ಆ ಸೇರಬೇಕಾದ್ರೆ ಒಂದು ಕಂಪನಿ ಇದ್ದರೆ ಮಾತ್ರನೇ ಸೇರಕ್ಕೆ ಸಾಧ್ಯ, ಇಲ್ಲಾಂದರೆ ಎಲ್ಲರಿಗೂ ಸೇರಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿನೇ ಸ್ಟಾರ್ಟ್ ಮಾಡಿದಂಥ ಕಂಪನಿನೇ ರೈಟ್ ವೇ ಹೆಲ್ತ್ ಇಂಟೆನ್ಸಿವ್ ಕಂಪನಿ. ಈ ಒಂದು ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ತಗೊಂಡ್ರೆ ಡಾಕ್ಟರ್ ಷಣ್ಮುಗರಾಜ್. ಇವರಿರ್ತಕ್ಕಂಥ ಬಂದು ಕೋಯಿಲ್ಪಟ್ಟಿ, ತಮಿಳುನಾಡು. ಇನ್ನು ಇದಕ್ಕೆ ಸಾಕಷ್ಟು ಅವಾರ್ಡ್ ಸಿಕ್ಕಿದೆ. ಇದುವರೆಗೂ ಸಿಕ್ಕಿರ್ತಕ್ಕಂಥ ತಗೊಂಡ್ರೆ ಹೋದ ವಾರ ತಗೊಂಡ್ರೆ 29 ಅಂತ ಹೇಳಿದೆ. ಈಗ 30 ಅವಾರ್ಡ್ ಕಂಪನಿಗೆ ಸಿಕ್ಕಿದೆ. 30 ಅವಾರ್ಡ್ಸ್ ಕಂಪನಿಗೆ ಸಿಕ್ಕಿದೆ. 30 ಮಾತ್ರ ಇಲ್ಲ, ಇದೇ ತಿಂಗಳು 17ನೇ ತಾರೀಕು ಬಂದು UK ಒಂದು ಅವಾರ್ಡ್ ಇದೆ. ನೆಕ್ಸ್ಟ್ ಬಂದು 23ನೇ ತಾರೀಕು ಬಂದು ಅಮೇರಿಕನಲ್ಲಿ ಒಂದು ಅವಾರ್ಡ್ ಕಂಪನಿಗೆ ಇದೆ. ಸೊ ಯಾಕೆ ಅಂದರೆ ಈ ಅವಾರ್ಡ್ಸ್ ಎಲ್ಲ ಯಾಕೆ ಸಿಗ್ತದೆ ಅಂದರೆ, ಈ ಒಂದು ಪ್ರಾಡಕ್ಟ್ಗೆ ಅಷ್ಟೊಂದು ಬೇಡಿಕೆ ಇದೆ ಅಂತ, ಅಷ್ಟೊಂದು ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ಒಂದು ಅವಾರ್ಡ್ ತೊಗೊಂಡ್ರೆ ಡೆಲ್ಲಿನಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟರ್ ಕೊಡಿರ್ತಕ್ಕಂಥ ಅವಾರ್ಡ್ ವಿಷನ್ 2047 ಅಂದರೆ 2047ರಲ್ಲಿ ಏನು ಸಿಗಬೇಕೋ ಅದು ಈಗಲೇ ಕಂಪನಿಗೆ ಸಿಕ್ಕಿರ್ತಕ್ಕಂಥ ಅವಾರ್ಡ್. ಇನ್ನು ನಮ್ಮ ದೇಶ ಮಾತ್ರ ಅಲ್ಲ, ಹೊರ ದೇಶದಲ್ಲಿ ತೊಗೊಂಡ್ರೆ ಥಾಯ್ಲೆಂಡ್ ಗೌರ್ಮೆಂಟ್ ಅಲ್ಲಿಂದ ಕೂಡ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು. ದ ಟೈಮ್ಸ್ ಆಫ್ ಎಕನಾಮಿಕ್ಸ್ ಟೈಮ್ಸ್ ಇಂದ ಕಂಪನಿಗೆ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಕಂಪನಿಗೆ ಬಂದು ನವಭಾರತ್ ಅವಾರ್ಡ್ ಕೂಡ ಕಂಪನಿಗೆ ಸಿಕ್ಕಿರ್ತಕ್ಕಂಥ ಅವಾರ್ಡ್.
ಕೇಳಿಸ್ಕೊಂಡಲ್ಲ, ಏನು ಈಗ ಗೌರ್ಮೆಂಟ್ ಡಿಕ್ಲೇರ್ ಮಾಡಿದೆಯೋ 67-69 ವರ್ಷ ಅಂತ, ಅದನ್ನು ಮತ್ತೆ ಯಥಾಸ್ಥಿತಿಗೆ 110-120ಗೆ ತೊಗೊಂಡೋಗ್ತಕ್ಕಂಥ ಟೆಕ್ನಾಲಜಿ. ಇನ್ನು ಕಂಪನಿಗೆ ತಗೊಂಡ್ರೆ ಹಿಂದೂ ರತ್ನ ಅವಾರ್ಡ್ ಕಂಪನಿಗೆ ಸಿಕ್ಕಿರ್ತಕ್ಕಂಥದ್ದು UK-ನಲ್ಲಿ. ಮಹಾತ್ಮ ಗಾಂಧಿ ಲೀಡರ್ಶಿಪ್ ಅವಾರ್ಡ್ ಕೂಡ ಕಂಪನಿಗೆ ಸಿಕ್ಕಿರ್ತಕ್ಕಂಥ ಅವಾರ್ಡು. ಇನ್ನು ಸಾಕಷ್ಟು ಅವಾರ್ಡು ನಮ್ಮ ದೇಶದಲ್ಲಿ ಹೊರದೇಶ ತಗೊಂಡ್ರೆ ಒಂದು 10 ಕಂಟ್ರಿನಲ್ಲಿ ಇದುವರೆಗೂ ಅವಾರ್ಡ್ಸ್ ಕಂಪನಿಗೆ ಸಿಕ್ಕಿರ್ತಕ್ಕಂಥ ಅವಾರ್ಡ್ಸು. ನೆಕ್ಸ್ಟ್ ಇಯರ್ ಜನವರಿಗೆ ತಗೊಂಡ್ರೆ ಆಲ್ಮೋಸ್ಟ್ ಒಂದು 5 ಕಂಟ್ರಿಗೆ ನಮ್ಮ ಪ್ರಾಡಕ್ಟ್ ಹೋಗ್ತಾ ಇದೆ. ಇನ್ನು ಈ ಒಂದು ಪ್ರಾಡಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ದೇಹದಲ್ಲಿ 7 ಚಕ್ರಾಸ್ ಬೇಸ್ ಮಾಡಿ ಈ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥದ್ದು. ಈ 7 ಚಕ್ರಾಸ್ ಆಕ್ಟಿವ್ ಮಾಡಬೇಕಾದ್ರೆ ಆಗ್ಲೇ ನಾನು ಹೇಳಿದೆ ಯೋಗ ಧ್ಯಾನ ಮಾಡ್ತಕ್ಕಂಥದ್ದು ಆಕ್ಟಿವ್ ಆಗಿರುತ್ತೆ ಅಂತ. ಬಟ್ ಇಲ್ಲಿ ಹೇಗೆ ಮಾಡಿದ್ದೀವಿ ಅಂದರೆ 7 ಸೆಕೆಂಡಲ್ಲೇ 7 ಚಕ್ರಾಸ್ ಆಕ್ಟಿವೇಟ್ ಮಾಡ್ತಕ್ಕಂಥ ಟೆಕ್ನಾಲಜಿ ತಂದಿದ್ದೀವಿ. ಆ ಒಂದು ಟೆಕ್ನಾಲಜಿ ಹೇಗೆ ಅಂತ ಅಷ್ಟು ಹೇಳ್ತೀನಿ. ಇನ್ನು ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಹೊರಗಡೆ ಪ್ರಪಂಚ ಇರ್ತಕ್ಕಂಥ 5 ಪಂಚಭೂತಗಳಿಂದ ಕೂಡಿರ್ತಕ್ಕಂಥದ್ದು: ಬೆಂಕಿ, ಗಾಳಿ, ನೀರು, ಆಕಾಶ, ಭೂಮಿ. ಈ 5 ಇಲ್ಲ ಅಂದ್ರೆ ನಾವು ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಇದೆಯಾ? 2 ನಿಮಿಷ ಗಾಳಿ ಇಲ್ಲ ಅಂದ್ರೆ ಏನಾಗುತ್ತೆ? 2 ನಿಮಿಷ ಗಾಳಿ ಇಲ್ಲ ಅಂದ್ರೆ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಅದೇ ತರ ಒಂದು 5 ನಿಮಿಷ ಭೂಮಿ, 2 ನಿಮಿಷ ಭೂಮಿ ಇಲ್ಲ ಅಂದ್ರೂ ನಾವು ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಈ 5 ಹೇಗೆ ಅಂದ್ರೆ ಒಂದಕ್ಕಿಂತ ಒಂದು ಶಕ್ತಿಶಾಲಿ ಅಂತ ಕರಿತೀವಿ. ಒಂದಕ್ಕಿಂತ ಒಂದು ಶಕ್ತಿ ಜಾಸ್ತಿ ಇದೆ, ಕಮ್ಮಿ ಯಾವುದಕ್ಕೂ ಇಲ್ಲ, ಒಂದಕ್ಕಿಂತ ಜಾಸ್ತಿನೇ ಇದೆ. ಒಂದಿಲ್ಲ ಅಂದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. 5 ಒಟ್ಟಾಗಿ ಸೇರಿ ಆಕ್ರಮಣ ಮಾಡಿದ್ರೆ ಹೇಗಿರುತ್ತೆ? ಬದುಕಕ್ಕೆ ಸಾಧ್ಯ ಇಲ್ಲ. ಏನು ಶೇಷ ಕೂಡ ಸಿಗೋದಿಲ್ಲ ಅಂತ ಹೇಳ್ತೀವಿ. ಈ 5 ಒಟ್ಟಾಗಿ ಸೇರಿ ಆಕ್ರಮಣ ಮಾಡಿದ್ರು ಏನೂ ಮಾಡಕ್ಕಾಗ್ತಿರ್ತಕ್ಕಂಥ ಒಂದು ವಸ್ತು ಇದೆ ಅಂದ್ರೆ ಅದು ಮುಪ್ಪು ಅಂತ ಕರಿತೀವಿ, ಸಿಂಧೂರ ಅಂತ ಕರಿತೀವಿ. ಆ ಒಂದು ಸಿಂಧೂರ ಹೇಗಿರುತ್ತಂದ್ರೆ ತುಂಬಾ ನೈಸ್ ಆದ ಪೌಡರ್. ಆ ಒಂದು ಪೌಡರ್ಗೆ ಬಂದು ಅಷ್ಟು ಶಕ್ತಿ ಇರ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಈ ಒಂದು ಪೌಡರ್ನ ಬಂದು ಗೋಲ್ಡ್, ಪ್ಲಾಟಿನಮ್, ಸಿಲ್ವರ್ ಈ ತರ ಒಂದು ವಸ್ತುಗಳು ಮಾಡೋದಕ್ಕೆ ಬಳಸ್ತಾ ಇರ್ತಕ್ಕಂಥದ್ದು. ಈಗ ಬಂದು ನಮಗೆ ಸಿಕ್ಕಿ 2011ರಲ್ಲಿ ಈ ಒಂದು ಮುಪ್ಪು ಸಿಗುತ್ತೆ. ಸಿಕ್ಕಿದ ಮೇಲೆ ಓನ್ಲಿ ವೈದ್ಯಕ್ಕಾಗಿ ಯೂಸ್ ಮಾಡ್ತಾ ಇದ್ದೀವಿ, ಬೇರೆ ಯಾವುದಕ್ಕೂ ಯೂಸ್ ಮಾಡ್ತಾ ಇಲ್ಲ. ಆ ಒಂದು ಮುಪ್ಪು ನೋಡೋಣ ಹೇಗಿದೆ ಅಂತ ನೋಡೋಣವಾ? ಏಕೆಂದ್ರೆ ಮುಪ್ಪು ನೋಡ್ತಕ್ಕಂಥದ್ದೇ ಒಂದು ದೈವ ಶಕ್ತಿ ಅಂತ ಕರಿತೀವಿ. ಆ ಒಂದು ದೈವ ಶಕ್ತಿ ನೋಡ್ಬೇಕಂದ್ರೆ ನಮ್ಮ ಕರ್ಮಾಸ ಕ್ಲಿಯರ್ ಆಗಿರ್ಬೇಕು ಅಂತ ಕೂಡ ಹೇಳ್ತೀವಿ. ಅಷ್ಟು ಶಕ್ತಿ ಇರ್ತಕ್ಕಂಥದ್ದೇ ಆ ಒಂದು ಪೌಡ್ರು. ಆ ಒಂದು ಪೌಡ್ರ್ ನೋಡಿದಾಗ ಸೊ ನೀವು ನೋಡ್ಬೋದು, ಈಗ ಇದು ಏಟಿಂಗ್ ಸ್ಕೇಲ್ ತುಂಬ ಮಾಡ್ತಕ್ಕಂಥ ಸ್ಕೇಲ್. ಇದೇ ಮುಪ್ಪು ಅಂತಕ್ಕಂಥದ್ದು. ಈ ಒಂದು ಮುಪ್ಪುಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ. ಅಂದರೆ ಬೆಂಕಿ, ಗಾಳಿ, ನೀರು, ಆಕಾಶ, ಭೂಮಿ 5ರಿಂದ ಏನೂ ಮಾಡೋಕ್ಕೆ ಸಾಧ್ಯತೆ ಇರ್ತಕ್ಕಂಥ ಒಂದು ವಸ್ತು ಅಂದರೆ ಅದು ಮುಪ್ಪು ಅಂತ ಕರಿತೀವಿ. ನೋಡಿ, ಬೆಂಕಿ ಇಡ್ತೀವಿ. ಬೆಂಕಿ ಹೇಗೆ ಅಂದರೆ ಕಬ್ಬಣ ಕಟ್ ಮಾಡ್ತಕ್ಕಂಥ ಗ್ಯಾಸ್ ಕಟ್ಟಿ ತಗೊಂಡು ಬೆಂಕಿ ಸುಡ್ತೀವಿ. ಸುಟ್ಟು ಅದು ಏನೂ ಆಗೋದಿಲ್ಲ. ಅದು ಸುಡೋ ಟೈಮಲ್ಲಿ ನೋಡ್ಬೋದು ಬೆಂಕಿ ಥರ ಆಗುತ್ತೆ. ಅದು ತೆಗೆದ ತಕ್ಷಣ ಯಥಾಸ್ಥಿತಿ ಬಂದು ಹಾಗೆ ನಿಂತ್ಕೊಳ್ಳುತ್ತೆ. 20.6 ಗ್ರಾಮ್ ಇತ್ತು. ಈಗ ಮತ್ತೆ ಅದು ಎಷ್ಟಿದೆ ಅಂತ ಚೆಕ್ ಮಾಡೋಣ. ಅಂದರೆ ಮತ್ತೆ ಎಷ್ಟಿದೆ ನೋಡೋಣ. ಈಗ ಎಷ್ಟಿದೆ? 20.6 ಅಷ್ಟೇ ಇದೆ. ಅಂದರೆ 1 ಗ್ರಾಮ್ 100 ಕೂಡ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೆಂಕಿಗೆ ನಿರ್ತಕ್ಕಂಥ ಶಕ್ತಿ ಇದಕ್ಕಿದೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ವಿಡಿಯೋ ನೋಡೋಣ. ಇನ್ನು ದ್ರಾವಕ್ಕೆ ಅಳಿಬಾರ್ದು ಅಂತ ಹೇಳ್ತೀವಿ. ಅಂದರೆ ದ್ರಾವ ಅಂದರೆ ಆಸಿಡ್ ಆಗಿರ್ಬೋದು, ನೀರು, ಆಯಿಲ್, ಈ ಥರ ಒಂದು ವಸ್ತುಗೂ ಅದು ಏನೂ ಆಗಬಾರ್ದು ಅಂತ ಹೇಳ್ತೀವಿ. ನಮಗೆ ಹೆಚ್ಚು ಅದಕ್ಕಿಂತ ಡೇಂಜರ್ ಅಂದರೆ ಆಸಿಡ್ ತಾನೆ. ಆಸಿಡ್ ಏನಾಗುತ್ತೆ? ಸುಟ್ಟಾಗುತ್ತೆ, ತಿಂದಾಗುತ್ತೆ, ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ಏನು ಮಾಡ್ತೀವಿ, 2 ಗ್ಲಾಸ್ ತೊಗೊಂಡಿದ್ದೀವಿ. 2 ಗ್ಲಾಸಲ್ಲಿ 1 ಗ್ಲಾಸಲ್ಲಿ ಕಾಪರ್ ಪೀಸ್ನ ಹಾಕ್ತೀವಿ, 1 ಗ್ಲಾಸಲ್ಲಿ ಮುಪ್ಪು ಪೌಡ್ರನ್ನ ಹಾಕಿ 2 ಗ್ಲಾಸ್ಗೆ ಆಸಿಡ್ನ ಹಾಕ್ತೀವಿ. ಆಸಿಡ್ ಗುಣನೇ ಸುಟ್ಟಾಕಂಥದ್ದು. ಬಟ್ ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೋಡಿ, ಒಂದು ಕಾಪರ್ ಪೀಸು 1 ಗ್ಲಾಸಲ್ಲಿ ಹಾಕ್ತಾ ಇದ್ದೀವಿ, ಇನ್ನೊಂದು ಗ್ಲಾಸಲ್ಲಿ ಬಂದು ಮುಪ್ಪು ಪೌಡ್ರನ್ನ ಹಾಕ್ತಾ ಇದ್ದೀವಿ. ಇದಕ್ಕೆ 108 ಹೆಸರಿರ್ತಕ್ಕಂಥದ್ದು. ಮುಪ್ಪು ಅಂತಕ್ಕಂಥದ್ದು, ಸಿಂಧೂರ ಅಂತಕ್ಕಂಥದ್ದು, ಈ ಥರ 108 ಹೆಸರಿರ್ತಕ್ಕಂಥದ್ದು. ನೋಡಿ, ಆಸಿಡ್ ಹಾಕ್ತಾ ಇದ್ದೀವಿ. ಆಸಿಡ್ ಆಗ್ತಾ ಇದ್ದಾಗಲೇ ಅದು ಕಲರ್ ಚೇಂಜ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಪಾಚಿ ಕಲರ್ ಚೇಂಜ್ ಆಗ್ತಾ, ಗ್ರೀನ್ ಆಗ್ತಾ ಇದೆ, ನೊರೆ ಬರ್ತಾ ಇದೆ. ಇಲ್ಲಿ ಹಾಕಿದ ತಕ್ಷಣ ಜಸ್ಟ್ ಒಂದು ಸೌಂಡ್ ಬರುತ್ತೆ, ಬುಸ್ ಅಂತ. ಅದು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕಲರ್ ಚೇಂಜ್ ಆಗ್ತಾನೆ ಇದೆ, ನೊರೆ ಬರ್ತಾ ಇದೆ.
ಸೊ ಇಷ್ಟು ಸೆಕೆಂಡ್ ಆದರೂ ನೋಡಿ ಅಲ್ಲಿ ಕಾಪರ್ ತಿನ್ನೋರು ಬಿಡೋದಿಲ್ಲ ಅದು. ಸೊ ನೊರೆ ಬರ್ತಾನೆ ಇದೆ, ಕಲರ್ ಚೇಂಜ್ ಆಗಿದೆ. ಸೊ ಇನ್ನೊಂದು ಗ್ಲಾಸಲ್ಲಿ ನಾವು ನೋಡೋಣ ಹೇಗಿದೆ ಅಂತ. ನಿಶ್ಶಬ್ದವಾಗಿ ನಿಂತಿದ್ರೆ ವಾಟರ್ ಆಗಿ ಕನ್ವರ್ಟ್ ಆಗಿದೆ, ಅಂದರೆ ಆ ಆಸಿಡ್ ಕೂಡ ನೀರಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಶಕ್ತಿ ಮುಪ್ಪುಗಿದೆ ಅಂತ. ಇನ್ನು ನಮ್ಮ ದೇಹದಲ್ಲಿ ಯಾವುದೆಲ್ಲ ಕೆಟ್ಟದಿರುತ್ತೋ ಆ ಕೆಟ್ಟನ್ನು ತೆಗೆದಾಗಿ ಒಳ್ಳೆಯದನ್ನು ಇನ್ಕ್ರೀಸ್ ಮಾಡಿ ನಮ್ಮ ಆರ್ಗನ್ಸ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ವಿಡಿಯೋ ನೋಡೋಣ. ಈ ಒಂದು ವಿಡಿಯೋ ಹೇಗೆಂದ್ರೆ ನೋಡಿ, ಇಲ್ಲಿ ಒಂದು ಬಾಂಡ್ಲಿ ತೊಗೊಂಡಿದ್ದೀವಿ. ಆ ಬಾಂಡ್ಲಿ ಒಳಗಡೆ ಪೌಡರ್ ಇದೆ. ಇದು ಸ್ಟವ್ ಆನ್ ಮಾಡಿ ಅದರೊಳಗಡೆ ಬೆಂಕಿ ಇಟ್ಟಾಗ ಅದು ಸಹಜವಾಗಿ ನ್ಯಾಚುರಲ್ ಆಗಿರುತ್ತೆ. ಮತ್ತೆ ಅದನ್ನು ಟಚ್ ಮಾಡಿದ್ರೆ ಅದು ಬೆಂಕಿಯಾಗಿ ನಿಂತಿರುತ್ತೆ. ಅದ್ರ ಜೊತೆಗೆ ನೀವು ಕೋಲ್ಡ್ ಆಗೋದನ್ನ ಅಲ್ಲಿ ನೋಡ್ಬೋದು. ನೀವು ನೋಡಿ, ಸ್ಟವ್ ಉರಿತಾ ಇದೆ, ಬರೀ ಪೌಡರ್ ಅಷ್ಟೇ, ನೀರೇನಿಲ್ಲ ಇಲ್ಲಿ, ಬರೀ ಒನ್ಲಿ ಪೌಡರ್ ಅಷ್ಟೇ ಇದೆ. ಅದನ್ನು ಕಮ್ಮಿ ತಗೊಂಡು ಟಚ್ ಮಾಡಿದ್ರೆ ಅದು ಬೆಂಕಿ ಥರ ನಿಂತಿರುತ್ತೆ ಒಳಗಡೆ. ಅಲ್ಲಿ ನೋಡ್ಬೋದು ಇದೆಲ್ಲ ಕೋಲ್ಡ್ ಆಗೋಕ್ಕೆ ಪ್ರಯತ್ನ ಪಡ್ತಾರೆ. ಗೋಲ್ಡ್ ಆಗೋ ಲೆವೆಲ್ಗೆ ತೊಗೊಂಡೋಗೋದಿಲ್ಲ, ಒನ್ಲಿ ಆರೋಗ್ಯಕ್ಕಾಗಿ, ಆರೋಗ್ಯ ವೈದ್ಯ ಮುಪ್ಪುವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಇದೆಲ್ಲ ನೋಡ್ಬೋದು, ಇದೆಲ್ಲ ಗೋಲ್ಡ್ ಆಗ್ತಾ ಹೋಗುತ್ತೆ. ಬಟ್ ಆ ರೇಂಜಿಗೆ ಬಿಡೋದಿಲ್ಲ, ವೈದ್ಯ ಮುಪ್ಪಿಗೆ ಬಳಸ್ತಕ್ಕಂಥದ್ದು, ಒನ್ಲಿ ವೈದ್ಯಕ್ಕಾಗಿ ಯೂಸ್ ಮಾಡ್ತಕ್ಕಂಥದ್ದು. ಮತ್ತೆ ಸ್ಟವ್ ಆಫ್ ಮಾಡಿದ್ರೆ ನಾರ್ಮಲ್ ರೇಂಜಿಗೆ ಹಾಗೆ ಬಂದು ನಿಂತ್ಕೊಳ್ತೆ, ಯಾವಾಗ ಚೇಂಜ್ ಆಗುತ್ತೆ. ನೋಡಿ, ಇದೊಂದು ಅದ್ಭುತ ಅಂತ ಹೇಳ್ಬೋದು. ಇಲ್ಲಿ ಕೆಳಗಡೆ ಸ್ಟವ್ ಉರಿತಾ ಇದೆ, ಒಂದು ಬೌಲಲ್ಲಿ ಪೌಡರ್ ಇದೆ, ಅಲ್ಲಿರೋವರೆಗೂ ಪೌಡರ್ ಅದು ಅಲ್ಲಿಂದ ಮೇಲೆ ಎತ್ತಿ ಮೇಲಿಂದ ಕೆಳಗಡೆ ಬರುವಾಗ ಬೆಂಕಿಯಾಗಿ ಬರುತ್ತೆ. ಮತ್ತೆ ಆ ಬೌಲ್ ಬಿದ್ದ ತಕ್ಷಣ ಯಥಾಸ್ಥಿತಿ ಬಂದು ಹಾಗೆ ನಿಂತ್ಕೊಳ್ಳುತ್ತೆ. ನೋಡಿ, ಪೌಡ್ರು ಅದನ್ನ ಮೇಲೆ ತೆಗೆದು ಮೇಲಿಂದ ಬರಬೇಕಾದ್ರೆ ಬೆಂಕಿಯಾಗಿ ಬರ್ತಾ ಇದೆ. ಮತ್ತೆ ಆ ಬೋಲ್ ಬಿದ್ದ ತಕ್ಷಣ ಯಥಾಸ್ಥಿತಿ ಬಂದು ಹಾಗೆ ನಿಂತ್ಕೊಳ್ತಕ್ಕಂಥದ್ದು. ಅಲ್ಲಿ ಇನ್ನೂ ಒಂದು ನೀವು ಗಮನಿಸ್ಬೋದು, ಅದು ತುಂಬ ನೈಸ್ ಆದ ಪೌಡ್ರು. ಅಲ್ಲಿಂದ ಮೇಲಿಂದ ಬರಬೇಕಾದ್ರೆ ಸೈಜ್ನ ಕೂಡ ಜಾಸ್ತಿ ಮಾಡ್ಕೊಳ್ತು. ಅಂದರೆ ಆ ಗಾಳಿ ಎಷ್ಟು ಮಟ್ಟಿಗೆ ಅಲ್ಲಿ ಬೀಸ್ತದೆ, ಗಾಳಿಗೆ ತಕ್ಕನಾಗಿ ಆ ಒಂದು ಸೈಜ್ ಕೂಡ ಚೇಂಜ್ ಮಾಡ್ಕೊಳ್ಳುತ್ತೆ. ಹೇಗೆ ಸಾಧ್ಯ? ಇಲ್ಲಿ ಪೌಡರ್ ಇದೆ, ಇಲ್ಲಿಂದ ಮೇಲೆ ತೆಗೆದು ಮೇಲಿಂದ ಬರಬೇಕಾದ್ರೆ ಬೆಂಕಿಯಾಗಿ ಬರುತ್ತೆ. ಆ ಕೆಳಗಡೆ ಬೋಲ್ ಬಿದ್ದ ತಕ್ಷಣ ಯಥಾಸ್ಥಿತಿ ಬಂದು ಹಾಗೆ ನಿಂತ್ಕೊಳ್ತಕ್ಕಂಥದ್ದು. ಅದಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ. ಅಂದರೆ 5 ಪಂಚಭೂತದಲ್ಲಿ ಇರ್ತಕ್ಕಂಥ ಶಕ್ತಿ ಮುಪ್ಪಿಗೆ ಮಾತ್ರ ಇದೆ ಅಂತ ಹೇಳ್ತೀವಿ. ಇದು ಸಿಕ್ಕಿರ್ತಕ್ಕಂಥದ್ದು ಅವರು ಕೋಗಿಲ್ಪೇಟೆಯಲ್ಲಿ ಹಯ್ಯ ಅಂದಿದ್ದಾರೆ, ಸಿದ್ದರಯ್ಯ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಅವರು ಇವತ್ತು ಎಲ್ಲ ಪ್ರಾಡಕ್ಟ್ ಮಾಡಿ ನಮಗೆ ಕೊಡ್ತಿರ್ತಕ್ಕಂಥವ್ರು ಅವರಿಗೆ ಒಂದು ಜೋರಾದ ಕ್ಲಾಪ್ಸ್ ಕೊಡ್ತಾರೆ. ಆರೋಗ್ಯಕ್ಕೆ ಬಂದು ಒಂದು 7 ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥದ್ದು. 7 ಪ್ರಾಡಕ್ಟ್ ಇದೆ. 7 ಪ್ರಾಡಕ್ಟಲ್ಲಿ ಬಂದು ಫಸ್ಟ್ ಪ್ರಾಡಕ್ಟ್ ಬಂದು ಅವರ ಶೈನ್ ಅಂದರೆ 7 ಸೆಕೆಂಡಲ್ಲಿ 7 ಚಕ್ರಾಸ್ ಆಕ್ಟಿವೇಟ್ ಮಾಡ್ಕೊಳ್ತಕ್ಕಂಥದ್ದು. 7 ಚಕ್ರಾಸ್ 7 ಸೆಕೆಂಡಲ್ಲಿ ಆಕ್ಟಿವೇಟ್ ಆಗುತ್ತೆ. ಆ ಒಂದು ಪ್ರಾಡಕ್ಟ್ ನೋಡಿದಾಗ ನಿಮಗೆ ಇದೇ ಥರ ಇದೇ ಸೇಮ್ ಪ್ರಾಡಕ್ಟ್. ಇದನ್ನು ಜಸ್ಟ್ ಸ್ಪ್ರೇ ಮಾಡಿದ್ರೆ 7 ಸೆಕೆಂಡಲ್ಲಿ 7 ಚಕ್ರಾಸ್ ಆಕ್ಟಿವೇಟ್ ಆಗುತ್ತೆ. ಬರೀ 7 ಚಕ್ರಾಸ್ ಆಕ್ಟಿವೇಟ್ ಮಾಡ್ಕೊಳ್ಳೋಕೆ ಮಾತ್ರ ಅಂತಲ್ಲ, ಇನ್ನು ನಮ್ಮ ದೇಹದಲ್ಲಿ ಸಣ್ಣ ಪುಟ್ಟದಿದೆ ಅದು ಕ್ಲಿಯರ್ ಆಗುತ್ತೆ. ಈಗ ಎಕ್ಸಾಂಪಲ್ ತಗೊಂಡಾಗ ಹಲ್ಲು ನೋವು ಅಂತ ಇಟ್ಕೊಳ್ಳಿ. ಹಲ್ಲು ನೋವು ಇದ್ರೆ ಏನು ಮಾಡ್ತೀವಿ ನಾವು? ಬಂದರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಅದಕ್ಕೆ ಅದೊಂದು ಟ್ರೀಟ್ಮೆಂಟ್ ತೊಗೊಳ್ತೀವಿ. ಮತ್ತೆ ಅದು ನೋವು ಹೋಗಿಲ್ಲ ಅಂದರೆ ಮತ್ತೆ ಹೋಗ್ತೀವಿ, ಮತ್ತೆ ಆಗಿಲ್ಲ ಅಂದರೆ ಹಲ್ಲನ್ನ ತೆಗ್ಸಾಕ್ತೀವಿ. ಕರೆಕ್ಟ್ ತಾನೆ? ಬಟ್ ಇದು ಹೇಗೆ ಮಾಡುತ್ತಂದರೆ, ಜಸ್ಟ್ ಹಲ್ಲು ನೋವು ಇದ್ದಾಗ ಜಸ್ಟ್ ಹೊರಗಡೆಯಿಂದ ಒಂದು 2 ಸ್ಪ್ರೇ ಮಾಡಿ 7 ಸೆಕೆಂಡಲ್ಲಿ ಹಲ್ಲು ನೋವು ಕಡಿಮೆ ಆಗಿ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಒಂದು 10 ನಿಮಿಷದಲ್ಲಿ ಹಲ್ಲು ನೋವು ಟೋಟಲ್ ಕ್ಲಿಯರ್ ಆಗಿರುತ್ತೆ. ಇಲ್ಲಿ ಯಾರಿಗಾರು ಹಲ್ಲು ನೋವಿದ್ರೆ ಬನ್ನಿ ಸರ್. ಇನ್ನು ಬರೀ ಹಲ್ಲು ನೋವು ಮಾತ್ರ ಅಂತಲ್ಲ, ಮಸಲ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ, ಮಸಲ್ಸ್ ಪೇನ್ ಇದ್ರು 7 ಸೆಕೆಂಡಲ್ಲೇ ಕ್ಲಿಯರ್ ಆಗುತ್ತೆ. ಮಸಲ್ಸ್ ಪೇನ್ ಯಾವ್ದಾರು ಒಂದು ಹೇಳಿ, ಯಾವ್ದು ಜಾಸ್ತಿ ಇದೆ ಅದನ್ನ ಕ್ಲಿಯರ್ ಮಾಡೋಣ. ಬನ್ನಿ ಮೇಲೆ ಬಂದ್ಬಿಡಿ.